ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಹರ್ಷಿತಾ. ನಾನಿವತ್ತು ಮೊಳಕೆ ಹುರುಳಿಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಚಿಕನ್ ಸಾರು ಕೂಡ ಇದ್ರ ಮುಂದೆ ಏನೂ ಅಲ್ಲ. ಸೊ ನೋಡಿ ಇಲ್ಲಿ ಮೊಳಕೆ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನೆಕ್ಸ್ಟ್ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ದಪ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 2ರಿಂದ 3 ಚಕ್ಕೆ ಪೀಸು, ಆಮೇಲೆ 3 ಏಲಕ್ಕಿ, 8 ಲವಂಗ ತಗೊಂಡಿದ್ದೀನಿ. ಅದಾದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಸೊ ಇಷ್ಟೇ ಸಾಕು ನಾವು ಮೊದಲಿಗೆ ಒಗ್ಗರಣೆ ಹಾಕೋಕ್ಕೆ. ನೀವು ಇದಕ್ಕೆ ಜೊತೆಗೇ ಕಾಯಿ ಅದೆಲ್ಲ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಈಗ ನೋಡಿ ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ ನಾನೀಗ. ಈಗ ನೆಕ್ಸ್ಟ್ ನಾನು ಒಂದು ಕುಕ್ಕರ್ಗೆ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಮತ್ತು 1/4 ಟೀ ಸ್ಪೂನಷ್ಟು ಸಾಸಿವೆ. ಇದೆಲ್ಲ ಚಿಟಪಟ ಅಂದಮೇಲೆ ನೆಕ್ಸ್ಟ್ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಅದನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೋಬೇಕಿದ್ರೇ ಒಳ್ಳೆ ಘಮ ಬರುತ್ತೆ ನಮಗೆ. ಇದನ್ನು ಚೆನ್ನಾಗಿ ನಾವು ಒಂದು 10 ನಿಮಿಷಗಳ ಕಾಲ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ ನಾವು ಯಾವುದು ಅರಿಶಿನ ಈರುಳ್ಳಿ ರುಬ್ಬಿದ್ವಿ ಅದೇ ಜಾರ್ಗೆ ನಾನಿವಾಗ 1 ಕಪ್ಪಷ್ಟು ಕಾಯಿ ಮತ್ತು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಾಯಿ ನೀವು ಒಂದು ಕಾಯಲ್ಲಿ ಅರ್ಧ ಹೋಳಷ್ಟು ತೊಗೋಬೇಕಾಗತ್ತೆ. ಅದಾದಮೇಲೆ ನಾನಿಲ್ಲಿ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ 1/2 ಸ್ಪೂನಷ್ಟು. ನೀವು ಇದು ಮಟನ್ ಸಾಂಬಾರು ಪುಡಿ ಇತ್ತು ಅಂದರೆ ನೀವು ಅದನ್ನು ಕೂಡ ಹಾಕ್ಕೋಬೋದು. ಬಟ್ ನಮ್ಮ ಮನೇಲಿ ಖಾಲಿ ಆಗಿತ್ತು ಅಂಥೇಳಿ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಇದನ್ನು ಕೂಡ ರುಬ್ಕೊಂಡಿದ್ದೀನಿ. ಇಷ್ಟರಲ್ಲಾಗಲೇ ನಾವು ಏನು ಅರಿಶಿನ ಈರುಳ್ಳಿ ಹಾಕಿ ಬೇಯಿಸ್ತಾ ಇದ್ವಿ ಅದು ಕೂಡ ಒಳ್ಳೆ ಘಮ ಬಂದಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಆ ಟೈಮಲ್ಲಿ ನಾವು ಮೊಳಕೆ ಹುರುಳಿಕಾಳನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಇದನ್ನು ಕೂಡ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ನಾವು ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ಅಂದರೆ ಅರಿಶಿನ ಈರುಳ್ಳಿ ಜೊತೆ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಟೊಮೊಟೊನ ನಾನು ಕಾಯಿ ಜೊತೆ ರುಬ್ಬೋಕೆ ಹಾಕಿಲ್ಲ. ಬಟ್ ಈಗ ನಾನು ಸಪ್ರೇಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಸಖತ್ತಾಗಿ ಬರುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ಹೆಂಗೆ ಬರುತ್ತೆ ಅಂತ. ಸೊ ಈ ಕಾಯಿ ಜೊತೆ ಹಾಕೋದ್ರಿಂದ ಅಷ್ಟು ಚೆನ್ನಾಗಿ ಅನಿಸಲ್ಲ, ಬಟ್ ಈ ರೀತಿ ಹಾಕೋದ್ರಿಂದ ಸಖತ್ತಾಗಿ ಅನಿಸುತ್ತೆ. ಸೊ ಈಗ ನಾನು ಅದನ್ನು ಕೂಡ ಚೆನ್ನಾಗಿ ಒಂದು 2 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ನಾವೇನು ಮಸಾಲೆ, ಕಾಯಿ, ಆಮೇಲೆ ಕೊತ್ತಂಬರಿ ಪುಡಿ ಮತ್ತು ಖಾರದ ಪುಡಿನ ರುಬ್ಬಿದ್ವಿ ಅದನ್ನು ಹಾಕಿಬಿಟ್ಟು ನಿಮಗೆ ಅಳತೆಗೆ ಅಂದರೆ ನಿಮಗೆ ಸಾರು ಯಾವ ರೀತಿ ಬೇಕು, ಗಟ್ಟಿಗೆ ಬೇಕೋ ತೆಳ್ಳಗೆ ಬೇಕೋ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ತುಂಬ ಜನ ಮೊಳಕೆ ಹುರುಳಿಕಾಳು ಸಾರನ್ನು ನೀರು ಥರನೇ ಮಾಡೋದು, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಸೊ ನಾನು ಕೂಡ ಒಂದು ಮೀಡಿಯಮ್ ಅಳತೆಯಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಮುದ್ದೆಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನು ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಈಗ ಮೊಳಕೆ ಹುರುಳಿಕಾಳು ಸಾರಿನ ಹದ ಹೆಂಗಿದೆ ಅಂತ ನಂದು ನೋಡಿ, ಈ ರೀತಿ ಹದದಲ್ಲಿ ನಾನು ಮಾಡ್ತಾ ಇರೋದು. ಸೊ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಉಪ್ಪನ್ನು ಸ್ಪೂನಲ್ಲಿ ಹಾಕ್ತಾ ಇದ್ದರೆ ನನಗೆ ಅಳತೆ ಗೊತ್ತಾಗಲ್ಲ, ಬಟ್ ಕೈಯಲ್ಲಿ ಹಾಕಿದರೆ ನನಗೆ ಅಳತೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಕೈಯಲ್ಲೇ ಹಾಕ್ಕೊಳ್ತೀನಿ ಯಾವಾಗಲೂ. ಸೊ ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಷಲ್ ಕೂಗಿಸ್ಕೋಬೇಕು. ಆವಾಗಲೇ ಮೊಳಕೆ ಹುರುಳಿಕಾಳು ಸಾರು ಟೇಸ್ಟ್ ಚೆನ್ನಾಗಿ ಬರೋದು, ಮತ್ತು ಚೆನ್ನಾಗಿ ಬೆಂದಿದ್ರೇ ಟೇಸ್ಟ್ ಚೆನ್ನಾಗಿ ಅನ್ಸೋದಲ್ವಾ. ಸೊ ಇವಾಗ ಮೊಳಕೆ ಹುರುಳಿಕಾಳು ಸಾರು ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಅನ್ನದ ಜೊತೆ ತಿಂತಾಯಿದ್ರೆ ಸ್ವರ್ಗನೇ ಅನಿಸುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.